ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ತೊಗರಿ ಕಾಳು ಬಿಟ್ಟಿತ್ತು. 4 ದಿನದಿಂದನೇ ಸಾಂಬಾರು ಮಾಡು ಕಿತ್ಬಿಟ್ಟು ಅಂದರು. ನಾನು ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಇವತ್ತು ಅವರೇನೆ ಸರಿ ಕಾಳು ಯಾವ್ದು ಚೆನ್ನಾಗಿ ಬಲ್ತಿದೆ ಅದನ್ನೆಲ್ಲ ನೋಡಿ ಕಿತ್ಕೊಡ್ತೀನಿ ಅಂದ್ಬಿಟ್ಟು ಕಾಳೆಲ್ಲ ಕೀಳ್ತಾ ಇದ್ದಾರೆ. 4 ಗಿಡ ಹಾಕ್ಕೊಂಡಿದ್ದು ಅಷ್ಟೇ ತೊಗರಿ ಕಾಳು. ತುಂಬ ಚೆನ್ನಾಗಿ ಬಂದಿದ್ದಾವೆ. 1.25 kg ಅಷ್ಟು ಸಿಕ್ತು 4 ಗಿಡದಲ್ಲಿ. ಕೆಲವಷ್ಟು ಹಾಗೆ ಬಿಟ್ಟಿದ್ವಿ ಇನ್ನೊಂದು ಸಲಿಗೆ ಸಿಗಲಿ ಅಂದ್ಬಿಟ್ಟು. ಈ ಹಸಿ ಕಾಳು ಸೀಸನಲ್ಲಿ ಅವರೆಕಾಳು ತೊಗರಿ ಕಾಳು ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತು ಬೆಳಿಗ್ಗೆನೇ ಉಪ್ಸಾರು ಮಾಡಬೇಡ ತೊಗರಿ ಕಾಳ್ದು ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ಮತ್ತು ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಡ್ತಾಯಿದ್ದೀನಿ, ಬಸ್ಸಾರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು 2025 ನನ್ನ ಕೊನೆಯ ವೀಡಿಯೋ. 2025ರಲ್ಲಿ ಏನೇನೋ ಆಲೋಚನೆಗಳನ್ನ ಇಟ್ಕೊಂಡಿದ್ದೆ, ಆದರೆ ಯಾವುದೂ ಕೂಡ ಆಗಿಲ್ಲ. ಹಾಗಂತೇಳಿ ನಾನು ಅಲ್ಲಿಗೆ ಸ್ಟಾಪ್ ಕೂಡ ಆಗಲ್ಲ. 2026 ಬರುತ್ತೆ. ಪ್ರತಿ ವರ್ಷ ಕ್ಯಾಲೆಂಡ್ರ್ ಚೇಂಜ್ ಆದಾಗ ನಮ್ಮ ಮನಸ್ಥಿತಿ ಆಲೋಚನೆಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಾವೆಲ್ಲ ಅಂದ್ಕೊಳ್ಳೋದು ಈ ವರ್ಷ ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಕೊತೀವಿ. ಎಲ್ಲನೂ ಕೂಡ ನೆರವೇರಲ್ಲ. ಹಾಗನ್ಬಿಟ್ಟು ನಾವು ನಮ್ಮ ಸಾಧನೆ ಕಡೆ ಗಮನ ಕೊಡದೇ ಇರೋಕ್ಕಾಗಲ್ಲ. 2026ರಲ್ಲಿ ಮತ್ತೆ ಪ್ರಯತ್ನ ಪಡೋಣ. ಅದರಲ್ಲಿ ತಪ್ಪೇನಿಲ್ಲ. ಈ ವರ್ಷ ಆಗಿಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿಗೆ ಬಿಡಬೇಕು ಅಂತ ಏನಿಲ್ಲ. ನಿಮ್ಮ 2025 ಹೇಗಿತ್ತು ಅಂತ ಹೇಳಿ ನನ್ನ ಜೊತೆ ಕೂಡ ಶೇರ್ ಮಾಡಿ. ಹಾಗೆ 2026ರಲ್ಲಿ ಏನೆಲ್ಲ ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಕೊನೆಯ ಲಾಗ್ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದು. ಲಕ್ಷ ದೀಪೋತ್ಸವ ಅಂತ ಇಟ್ಟಿದ್ದರು. ನಮ್ಮ ಮನೆ ಹತ್ರನೇ ಹೋಗಿ ವೈಕುಂಠ ಏಕಾದಶಿ ದಿನ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು 2026 ಸಕ್ಸಸ್ ಸಿಗಲಿ ಅಂತ ಹೇಳಿ ನಾನು ಮುಂದಿನ ಹೆಜ್ಜೆ ಇಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಕೆಟ್ಟದ್ದು ಒಳ್ಳೆಯದು ಎಲ್ಲ ನಡೀತಾ ಇರುತ್ತೆ. ಕೆಟ್ಟದನ್ನು ಅಲ್ಲೇ ಬಿಟ್ಟು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮ ಜೊತೆ ಯಾವುದು ಒಳ್ಳೆಯದಿದೆ ಅದನ್ನು ಜೊತೆಯಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಈ ವರ್ಷ ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಭಗವಂತನ ಇಚ್ಛೆಯಿಂದ ಎಲ್ಲ ನೆರವೇರಲಿ ಅಂತ ಎಲ್ರಿಗೂ ಕೂಡ ವಿಶ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿರಿ. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲನೂ ಕೂಡ ಸಕ್ಸಸ್ ಆಗಿ ನೆರವೇರಲಿ. ಹಾಗೆಯೇ ಕೂಡ ನಾನು ಅಂದ್ಕೊಂಡಿದ್ದು ಕೂಡ ಈ ವರ್ಷನಾದರೂ ಮಾಡೋಣ. ಪ್ರತಿ ವರ್ಷವೂ ಅಂದ್ಕೊತಾ ಇದ್ದೀನಿ, ಆಗ್ತಾಯಿಲ್ಲ. ಆದರೆ ಈ ವರ್ಷ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಸ್ಟ್ರಾಂಗ್ ಆಗಿದೆ.